ಹಾಸನ ರಾಜಕೀಯದಲ್ಲಿ ಇದೀಗ ಅತಿ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ನೆಮ್ಮದಿ ಕೆಡಿಸಿದ್ರ ಕಾಂಗ್ರೆಸ್ಗೆ ಜೆಡಿಎಸ್ ಗುಂಡಾವನ್ನ ಕೊಡ್ತಾ ಇದೆಯಾ? ಅರಸೀಕೆರೆಯಿಂದ ದಳಪತಿ ಎಚ್.ಡಿ. ರೇವಣ್ಣ ಸ್ಪರ್ಧೆ ಮಾಡೋದು ಕನ್ಫರ್ಮ್ ಆಯ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಹಾಸನ ರಾಜಕೀಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಇದು. ನೆಮ್ಮದಿ ಕೆಡಿಸಿದ ಕಾಂಗ್ರೆಸ್ಗೆ ಜೆಡಿಎಸ್ ಗುಂಡಾ ಕೊಡೋಕೆ ರೆಡಿ ಆಗಿದೆ. ಅರಸೀಕೆರೆಯಿಂದ ದಳಪತಿ ಎಚ್.ಡಿ. ರೇವಣ್ಣ ಸ್ಪರ್ಧೆಯನ್ನ ಮಾಡ್ತಾರೆ. 2028ರ ಅಸೆಂಬ್ಲಿ ಸಮರಕ್ಕೆ ಈಗಲೇ ರೇವಣ್ಣ ರಣಕಹಳೆಯನ್ನ ಊದ್ತಾ ಇದ್ದಾರೆ. ಅರಸೀಕೆರೆಯಿಂದ ಕಣಕ್ಕಿಳಿಯಲು ಎಚ್.ಡಿ. ರೇವಣ್ಣ ರೆಡಿ. ಅರಸೀಕೆರೆ ಎಂಎಲ್ಎ ಶಿವಲಿಂಗೇಗೌಡಗೆ ಬಿಗ್ ಶಾಕ್ ಇದೊಂದು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಸನ ರಾಜಕೀಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು ಇದನ್ನ. ಕಾಂಗ್ರೆಸ್ ಏನು ಜೆಡಿಎಸ್ನ ನೆಮ್ಮದಿಯನ್ನ ಕೆಡಿಸಿತ್ತು, ಇದೀಗ ಜೆಡಿಎಸ್ ಗುಂಡವನ್ನ ಕೊಡೋಕೆ ರೆಡಿ ಆಗಿದೆ. ಅರಸೀಕೆರೆಯಿಂದ ದಳಪತಿ ಎಚ್.ಡಿ. ರೇವಣ್ಣ ಸ್ಪರ್ಧೆ ಮಾಡ್ತಾರೆ. 2028ರ ಅಸೆಂಬ್ಲಿ ಸಮರಕ್ಕೆ ಈಗಲೇ ರೇವಣ್ಣ ರಣಕಹಳೆಯನ್ನ ಊದ್ತಾ ಇದ್ದಾರೆ. ಅರಸೀಕೆರೆಯಿಂದ ಕಣಕ್ಕಿಳಿಯಲು ಎಚ್.ಡಿ. ರೇವಣ್ಣ ಈಗಾಗಲೇ ಸಿದ್ಧವಾಗಿರುವಂತದ್ದು. ಅರಸೀಕೆರೆ ಎಂಎಲ್ಎ ಶಿವಲಿಂಗೇಗೌಡಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ನ ಕೊಟ್ಟಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಸನ ರಾಜಕೀಯದಲ್ಲಿ ಒಂದು ರೀತಿಯಾಗಿ ಅತಿ ದೊಡ್ಡ ಬೆಳವಣಿಗೆ ಅಂತ. ಯಾಕಂದ್ರೆ ಈಗಾಗಲೇ ಜೆಡಿಎಸ್ಗೆ ಎಷ್ಟರ ಮಟ್ಟಿಗೆ ಈಗಾಗಲೇ ಕಾಂಗ್ರೆಸ್ ಏನು ಒಂದು ಜೆಡಿಎಸ್ನ ನೆಮ್ಮದಿಯನ್ನ ಕೆಡಿಸಿದಂತ ಕಾಂಗ್ರೆಸ್ಗೆ ಈಗ ಅತಿ ದೊಡ್ಡ ಗುಂಡವನ್ನ ಕೊಡೋಕೆ ಇದೀಗ ಜೆಡಿಎಸ್ ರೆಡಿಯಾಗಿರುವಂತದ್ದು. ಅರಸೀಕೆರೆಯಿಂದ ದಳಪತಿ ಎಚ್.ಡಿ. ರೇವಣ್ಣ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅಂದ್ರೆ 2028ರ ಅಸೆಂಬ್ಲಿ ಸಮರಕ್ಕೆ ಈಗಲೇ ರೇವಣ್ಣ ಒಂದು ರೀತಿಯಾಗಿ ರೆಡಿಯಾಗಿ ರಣಕಹಳೆಯನ್ನ ಊದ್ತಾ ಇದ್ದಾರೆ. ಈಗಾಗಲೇ ಅರಸೀಕೆರೆಯಿಂದ ಕಣಕ್ಕಿಳಿಯಲು ಎಚ್.ಡಿ. ರೇವಣ್ಣ ಸಿದ್ಧತೆಯನ್ನ ನಡೆಸಿರುವಂತದ್ದು. ಅರಸೀಕೆರೆ ಎಂಎಲ್ಎ ಶಿವಲಿಂಗೇಗೌಡಗೆ ಇದೊಂದು ರೀತಿಯಾಗಿ ಬಿಗ್ ಶಾಕ್. ಯಾಕಂದ್ರೆ ಇದು ಈವರೆಗೂ ಕೂಡ ಅಂದ್ರೆ ಕಾಂಗ್ರೆಸ್ ಯಾವ ರೀತಿಯಾಗಿ ಒಂದು ರೇವಣ್ಣ ಫ್ಯಾಮಿಲಿಗೆ ಆಗಿರ್ಬೋದು, ರೇವಣ್ಣ ಕುಟುಂಬಕ್ಕೆ ಆಗಿರ್ಬೋದು, ಯಾವ ರೀತಿಯಾಗಿ ಮುಖಭಂಗವನ್ನ ಮಾಡಿತ್ತು, ಯಾವ ರೀತಿಯಾಗಿ ರಾಜಕೀಯವಾಗಿ ಹಿಂದಕ್ಕೆ ತಳ್ಳಿತ್ತು ಅನ್ನುವಂಥದ್ದು ಈಗಾಗಲೇ ಒಂದು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹಾಸನದ ರಾಜಕೀಯದಲ್ಲಿ ಇದೀಗ ಏನು ರೇವಣ್ಣನ ಈ ನಿರ್ಧಾರ, ರೇವಣ್ಣನ ಈ ಸಿದ್ಧತೆ ಏನಿದೆ, ಇದರ ಒಂದು ರೀತಿಯಾಗಿ ಈಗಾಗಲೇ ಶಿವಲಿಂಗೇಗೌಡಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ಅನ್ನ ಕೊಟ್ಟಿದ್ರೆ, ಇನ್ನೊಂದು ಕಡೆ 2028ರ ಅಸೆಂಬ್ಲಿ ಸಮರಕ್ಕೆ ಈಗಲೇ ರೇವಣ್ಣ ರಣಕಹಳೆ ಊದ್ಬಿಟ್ರ, ಈಗಲೇ ರೆಡಿ ಆಗ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂದ್ರೆ ಇಷ್ಟು ದಿನದಲ್ಲಿ ರಾಜಕೀಯದಲ್ಲಿ ಆದಂತಹ ಒಂದು ದೊಡ್ಡ ಬೆಳವಣಿಗೆಗಳೇನಿದಾವು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ರೇವಣ್ಣ ಕುಟುಂಬದಲ್ಲಿ ಆದಂತ ಒಂದಿಷ್ಟು ಏನು ರಾಜಕೀಯವಾಗಿ ನಡೆದಂತ ಸಮರಗಳೇನಿದಾವು ಅದೆಲ್ಲಕ್ಕೂ ಕೂಡ ಈಗ ಗುಣ್ಣವನ್ನ ಕೊಡೋಕೆ, ತಿರುಗೇಟನ್ನ ಕೊಡೋಕೆ, ಕಾಂಗ್ರೆಸ್ಗೆ ಹಿಂದಿಕ್ಕೋಕೆ ಈಗಾಗಲೇ ರೇವಣ್ಣ ರೆಡಿ ಆಗ್ಬಿಟ್ರ ಅನ್ನುವಂಥದ್ದು. ಇದೀಗ ಈ ಸುದ್ದಿಯನ್ನ ಅಶ್ವವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರ ಮಾಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರೀತಿಯಾಗಿ ಜೆಡಿಎಸ್ ಪಕ್ಷದಿಂದ ಟಾರ್ಗೆಟ್ ಅರಸೀಕೆರೆಯತ್ತ ಚಿತ್ತ ಹರಿಸಿದ ದೇವೇಗೌಡರ ಸನ್. ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆಯಿಂದ ಸ್ಪರ್ಧೆಗೆ ರೆಡಿ. ನಾನೇ ಅಭ್ಯರ್ಥಿ ಆಗ್ತೇನೆ, ಎಲ್ಲ ಒಟ್ಟಾಗಿ ಕೆಲಸ ಮಾಡಿ. ನಮ್ಮ ಕೆಟ್ಟ ದಿನಗಳು ಕಳೆದು ಒಳ್ಳೆಯ ದಿನಗಳು ಬರುತ್ತಿವೆ. ಜೆಡಿಎಸ್ ಕಾರ್ಯಕರ್ತರೇ, ಯಾರು ಧೈರ್ಯವನ್ನ ಕಳೆದುಕೊಳ್ಳಬೇಡಿ. ಜೆಡಿಎಸ್ ಕಾರ್ಯಕರ್ತರೇ, ಯಾರು ಕೂಡ ಧೈರ್ಯವನ್ನ ಕಳೆದುಕೊಳ್ಳಬೇಡಿ. ಶಿವಲಿಂಗೇಗೌಡರನ್ನ ಸೋಲಿಸೋಣ, ಎಚ್.ಡಿ.ಆರ್ ಕರೆಯನ್ನ ಕೊಟ್ಟಿದ್ದಾರೆ. ಅರಸೀಕೆರೆ ಜೆಡಿಎಸ್ ಕಾರ್ಯಕರ್ತನ ಸಮ್ಮುಖದಲ್ಲಿ ಆಗಿರುವಂತಹ ಘೋಷಣೆ ಇದು. ಹಾಸನ ಜೆಡಿಎಸ್ ಸಮಾವೇಶದ ಬಳಿ ಅರಸೀಕೆರೆಯತ್ತ ಚಿತ್ತ. ಇದೀಗ ಶೀಘ್ರವೇ ಅರಸೀಕೆರೆಯಲ್ಲೂ ಬೃಹತ್ ಜೆಡಿಎಸ್ ಸಮಾವೇಶ ನಡೆಯುವಂತದ್ದು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಪಕ್ಷದಿಂದ ಟಾರ್ಗೆಟ್ ಈಗ ಅರಸೀಕೆರೆಯತ್ತ ಎಲ್ಲರ ಚಿತ್ತ ಈಗ ಒಂದು ಹೋಗಿರುವಂತದ್ದು. ದೇವೇಗೌಡರ ಸನ್ ಈಗಾಗಲೇ ರೆಡಿ ಆಗ್ಬಿಟ್ಟಿದ್ದಾರೆ. ಅರಸೀಕೆರೆ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆಯಿಂದ ಸ್ಪರ್ಧೆ ಮಾಡಬೇಕು ಅಂತ ರೆಡಿ ಆಗಿರುವಂತದ್ದು. ನಾನೇ ಅಭ್ಯರ್ಥಿ ಆಗ್ತೇನೆ, ಎಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡೋಣ. ನಮ್ಮ ಕೆಟ್ಟ ದಿನಗಳು ಈಗ ಕಳೆದು ಹೋಯಿತು, ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ. ಜೆಡಿಎಸ್ ಕಾರ್ಯಕರ್ತರು ಯಾರು ಕೂಡ ಧೈರ್ಯವನ್ನ ಕಳೆದುಕೊಳ್ಳಬಾರದು, ಧೈರ್ಯದಿಂದ ಇರಬೇಕು. ಶಿವಲಿಂಗೇಗೌಡರನ್ನ ಸೋಲಿಸೋಣ ಅಂತ ಎಚ್.ಡಿ. ರೇವಣ್ಣ ಈಗೀಗ ಕರೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಅರಸೀಕೆರೆಯ ಜೆಡಿಎಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಈ ಒಂದು ವಿಷಯವನ್ನ. ಇನ್ನು ಹಾಸನ ಜೆಡಿಎಸ್ ಸಮಾವೇಶದ ಬಳಿ ಅರಸೀಕೆರೆ ಎತ್ತ ಎಲ್ಲರ ಒಂದು ಗಮನ ಹರಿಸಿದೆ ಅಂತ ಹೇಳ್ಬೋದು. ಶೀಘ್ರವೇ ಅರಸೀಕೆರೆಯಲ್ಲೂ ಕೂಡ
ಒಂದು ರೀತಿಯಾಗಿ ಬೃಹತ್ ಸಮಾವೇಶವನ್ನ ಮಾಡೋದಕ್ಕೆ JDS ರೆಡಿ ಆಗಿದೆ. ಯಾಕಂದ್ರೆ ಈಗಾಗಲೇ ನಾನು ಆಗ್ಲೇ ಹೇಳಿದಾಗೆ ಏನು ಒಂದು ರೇವಣ್ಣ ಕುಟುಂಬಕ್ಕೆ ರೇವಣ್ಣ ಫ್ಯಾಮಿಲಿ ಮೇಲೆ ಏನು ಒಂದಿಷ್ಟು ಅಪವಾದಗಳು ಏನಿತ್ತು, ಇನ್ನು ಆರೋಪಗಳು ಏನು ಬಂದಿತ್ತು, ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಒಂದು ಜೈಲುವಾಸವನ್ನು ಅನುಭವಿಸ್ತಾ ಇರುವಂಥದ್ದು. ಇವನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಒಂದು ರೀತಿಯಾಗಿ ಮುಖಭಂಗ ಆಗಿರೋದು ಅಂದ್ರೆ JDSನಿಂದ ಒಂದು ಯಾರು HD ರೇವಣ್ಣ ಫ್ಯಾಮಿಲಿಯನ್ನ ಪೂರ್ತಿಯಾಗಿ ಕಾಂಗ್ರೆಸ್ ಹಿಂದಿಕ್ಕಿದೆ, ರಾಜಕೀಯವಾಗಿ ಷಡ್ಯಂತ್ರವನ್ನ ರೂಪಿಸಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಇಲ್ಲಿ ತಿಳಿದು ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ರೆಡಿ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಈ ಸತಿ ಅರಸೀಕೆರೆ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಶಿವಲಿಂಗೇಗೌಡನನ್ನ ಅಲ್ಲಿ ಹಿಂದಕ್ಕೆ ತಳ್ಳಬೇಕು, ಒಂದು ಸೋಲಿಸಬೇಕು, ಎಲ್ಲರೂ ಕೂಡ ರೆಡಿ ಆಗೋಣ, ಈ ಬಗ್ಗೆ ಕೆಲಸ ಮಾಡೋಣ ಅನ್ನುವಂತ ಒಂದು ಕರೆಯನ್ನ ಕೊಟ್ಟಿದ್ದಾರೆ HD ರೇವಣ್ಣ. ಹಾಗಾದ್ರೆ ಕೈ ವಿರುದ್ಧ ಅಂದ್ರೆ ಕಾಂಗ್ರೆಸ್ ವಿರುದ್ಧ ರೇವಣ್ಣನ ಜಿದ್ದು ಯಾಕೆ ಅಂತ ನಾವು ನೋಡೋದಾದ್ರೆ ದೇವೇಗೌಡರ ಕುಟುಂಬಕ್ಕೆ ಮುಜುಗರದ ಮೇಲೆ ಮುಜುಗರ ಆಗಿತ್ತು. ಸತತ ನೋವು, ಅಪಮಾನ, ಮುಜುಗರದ ಪರಿಣಾಮ ಈ ಒಂದು ಜಿದ್ದಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಂಪೂರ್ಣ ಹಾಸನ ಹಿಡಿತಕ್ಕೆ ಕಾಂಗ್ರೆಸ್ ತಂತ್ರವನ್ನ ರೂಪಿಸಿಕೊಂಡಿತ್ತು ಅನ್ನುವಂಥದ್ದು. ಹೊಳೆನರಸೀಪುರದಲ್ಲಿ ರೇವಣ್ಣಗೆ ಅಲ್ಪ ಮತಗಳ ಗೆಲುವು ಕೂಡ. ಇನ್ನು ಲೋಕಸಮರದಲ್ಲಿ JDS HDK ರೇವಣ್ಣ ಕುಟುಂಬ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು. ಹಾಸನ ಲೋಕಸಮರದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಸೋಲಿಸ್ತಾರೆ. ಇನ್ನು ರೇವಣ್ಣ, ಭವಾನಿ, ಸೂರಜ್, ಪ್ರಜ್ವಲ್ ಮೇಲೆ ನಾನಾ ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. 2 ವರ್ಷದಿಂದ ಜೈಲಿನಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಇವೆಲ್ಲ ವಿಷಯಗಳು ಮುಜುಗರದ ಸಂಗತಿ. ಹಾಗಾಗಿ ಸತತ ನೋವು, ಅಪಮಾನ, ಮುಜುಗರದ ಪರಿಣಾಮವಾಗಿ ಈ ರೀತಿಯಾಗಿ ಜಿದ್ದನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಮೇಲೆ. ಯಾಕಂದ್ರೆ ನಾವು ಗಮನಿಸಿದ್ವಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ಬಂದಂತ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಅದಕ್ಕೆ ಹೊರತುಪಡಿಸಿ ಭವಾನಿ, ರೇವಣ್ಣ ಈ ಮೇಲೆ ಇರುವಂತ ಕೇಸ್ಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಷಡ್ಯಂತ್ರವನ್ನ ರೂಪಿಸಿದ್ರು. ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಮುನ್ನೆಲೆಗೆ ಬರಬೇಕು ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂತ ಆರೋಪವನ್ನ ರೇವಣ್ಣ ಆಗ್ಲೇ ಕಾಂಗ್ರೆಸ್ ಮೇಲೆ ಹಾಕ್ತಾನೆ ಬಂದಿದ್ರು. ಇನ್ನು ಆ ಒಂದು ಜಿದ್ದಿನಿಂದ ಇದೀಗ ರೆಡಿಯಾಗಿ ನಾನೇ ಸ್ಪರ್ಧೆಗೆ ಇಳಿತೇನೆ, ನಾನೇ ಒಂದು ಸ್ಪರ್ಧೆಗೆ ಇಳಿದು ನಾನೇ ಅಲ್ಲಿ ಪೈಪೋಟಿಯನ್ನ ಕೊಡ್ತೇನೆ ಅಂತ ಈಗಾಗಲೇ ರೇವಣ್ಣ ಕೂಡ ಮುಂದಾಗಿ ಅರಸೀಕೆರೆ ಕ್ಷೇತ್ರವನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೈ ವಿರುದ್ಧ ರೇವಣ್ಣ ಸಂಚು ಅಂತ ಹೇಳಿದ್ರೆ ಇನ್ನು ಹೊಳೆನರಸೀಪುರ ಕಥೆ ಏನು? ಅರಸೀಕೆರೆಯಿಂದ HD ರೇವಣ್ಣ ಸ್ಪರ್ಧೆಗೆ. ಹಾಗಾದ್ರೆ ಹೊಳೆನರಸೀಪುರದ ಕಥೆ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹೊಳೆನರಸೀಪುರ ರೇವಣ್ಣ ಕರ್ಮಭೂಮಿ ಅದು. ಅಂದ್ರೆ ಸತತವಾಗಿ ಹೊಳೆನರಸೀಪುರದಲ್ಲೇ ಅವರು ಭವಾನಿ ಇಲ್ಲವೇ ಸೂರಜ್ ಕಣಕ್ಕಿಳಿಸಲು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಹೊಳೆನರಸೀಪುರದ ಜೊತೆ ಅರಸೀಕೆರೆಗೆ ಕೂಡ ಕಂಟ್ರೋಲ್ಗೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರಾ? ಅರಸೀಕೆರೆಯಿಂದ HD ರೇವಣ್ಣ ಸ್ಪರ್ಧೆಯನ್ನ ಮಾಡಿದ್ರೆ ಹೊಳೆನರಸೀಪುರದಲ್ಲಿ ಭವಾನಿ ಅಥವಾ ಬೇರೆಯವ್ರನ್ನ ನಿಲ್ಲಿಸುವಂತ ಚಾನ್ಸಸ್ ಇದೆಯಾ? ಹಾಗಾದ್ರೆ ಹೊಳೆನರಸೀಪುರದ ಕತೆ ಏನು ಅನ್ನುವಂತ ಇಲ್ಲಿ ಒಂದಿಷ್ಟು ಅಂದ್ರೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದ್ರೆ ಹೊಳೆನರಸೀಪುರದಲ್ಲಿ ಸತತವಾಗಿ ಅವರ ಕರ್ಮಭೂಮಿ ಆಗಿದ್ರಿಂದ ಅಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು JDSಗೆ ಪ್ಲಸ್ ಆಗುವಂತ ವಿಚಾರಗಳೇನು ಅಲ್ಲಿ ಅಂತ ನೋಡೋದಾದ್ರೆ ಹೇಳಿ ಕೇಳಿ ಹಾಸನ ದೇವೇಗೌಡರ ಕರ್ಮಭೂಮಿ. ಮೊಮ್ಮಗನಿಗಾಗಿ ಕ್ಷೇತ್ರ ತ್ಯಾಗ ಮಾಡಿದಂತ ದೇವೇಗೌಡರು, ಇನ್ನು ನಂತರ ರಾಜ್ಯಸಭಾ ಸದಸ್ಯರಾಗಿ ಹೋಗಿದ್ದಂತ HDD, ಈಗ ದೇವೇಗೌಡರ ರಾಜ್ಯಸಭಾ ಅವಧಿ ಮುಗಿತಾ ಇದೆ. ಇನ್ನು ಹಾಸನದಲ್ಲಿ ಸಮಾವೇಶಕ್ಕೆ HDD ದೇವೇಗೌಡರು ಕೂಡ ರೆಡಿಯಾಗಿದ್ದಾರೆ. ಇನ್ನು ರಾಜ್ಯದ ರಾಜಕಾರಣದಲ್ಲಿ ಆಕ್ಟಿವ್ ಆಗಲು ಗೌಡರು ಸಿದ್ಧತೆಯನ್ನ ನಡೆಸಿರುವಂಥದ್ದು. ರೇವಣ್ಣ ಕುಟುಂಬದ ಮೇಲೆ ಇಡೀ ಹಾಸನಕ್ಕಿದೆ ಸಿಂಪತಿ ಅಂತ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಕಾಂಗ್ರೆಸ್ ಆಡಳಿತ ಹಾಸನದ ಮಂದಿಗೆ ಖುಷಿ ಕೊಟ್ಟಿಲ್ಲ, ಅಂದರೆ ಒಂದು ರೀತಿ ನಿರಾಸೆಗೆ ಒಳಗೊಂಡಿದ್ದಾರೆ. ಇನ್ನು ಅದಕ್ಕೆ ರೇವಣ್ಣ ಮೇಲಿದ್ದ ಕೇಸು ಕೂಡ ಖುಲಾಸೆ ಆಗಿದೆ. ಹಾಗಾಗಿ ಮತ್ತೆ ಹಾಸನದ ಮೇಲೆ ಹಿಡಿತಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ವಿಚಾರಗಳು ತಿಳಿದು ಬರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈ ಒಂದು ಏನು ರೇವಣ್ಣನ ಈ ನಿರ್ಧಾರ ಏನಿದೆ, HD ರೇವಣ್ಣ ಅವರ ಈ ನಿರ್ಧಾರ ಏನಿದೆ, ಇದು ಕಾಂಗ್ರೆಸ್ ಮೇಲಿನಂತ ಜಿದ್ದಿಗಾಗಿ ಈ ಒಂದು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು? ವನಿತಾ, JDS ವಲಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದು ಒಂದು ಕಡೆ ಆದ್ರೆ ತಮ್ಮ ಅಸ್ತಿತ್ವಗಳನ್ನ ಕಾಪಾಡಿಕೊಳ್ಳೋದಿಕ್ಕೆ ಒಂದಿಷ್ಟು ಶತಪ್ರಯತ್ನಗಳು ಮುಂದುವರೆದಿವೆ. ಹಾಸನ ಅಂತ ಜಿಲ್ಲೆಯಲ್ಲಿ JDS ಭದ್ರಕೋಟೆ ಆಗಿದ್ದಂತಹ ಕ್ಷೇತ್ರಗಳಲ್ಲಿ ಈಗ JDS ಹೆಸರಿಲ್ಲದೆ ಹೋಗ್ತಾ ಇದೆ ಅನ್ನುವಂತಹದ್ದು ಅನೇಕ ಕಾಂಗ್ರೆಸ್ ನಾಯಕರುಗಳವಾದ ಒಂದು ಹಂತಕ್ಕೆ ಅದು ಹೌದು ಕೂಡ ಅನ್ನುವಂತಹದ್ದು ಅಲ್ಲಿನ ವಾತಾವರಣಗಳಿಂದ ಕಂಡು ಬರ್ತಾ ಇರುವಂತಹದ್ದು. ಯಾಕಂದ್ರೆ
ಪ್ರಜ್ವಲ್ ರೇವಣ್ಣ ಅವರ ಜೈಲು ವಿಚಾರ ಆಗಿರಬಹುದು, ಹಿಂದೆ ಭವಾನಿ ರೇವಣ್ಣ ಅವರ ಒಂದಿಷ್ಟು ವಿಚಾರಗಳು, ಅವರು ಕೂಡ ಬೇಲ್ ಮೇಲೆ ಇರುವಂತದ್ದು, ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಜೆಡಿಎಸ್ಗೆ ದೊಡ್ಡ ಪೆಟ್ಟನ್ನ ಹೊಡೆದಂತೆ ಆಗಿದೆ. ಯಾಕಂದ್ರೆ ಸ್ಪೆಷಲಿ MP ಚುನಾವಣೆಯ ಬಳಿಕ ಹಾಸನದಲ್ಲಿ ಜೆಡಿಎಸ್ ಸಂಪೂರ್ಣವಾಗಿ ಸ್ಪೆಷಲಿ ರೇವಣ್ಣ ಅವರ ಕುಟುಂಬ ಅಸ್ತಿತ್ವಕ್ಕೆ ಒಂದು ಧಕ್ಕೆ ತರುವಂತಹ ಕೆಲಸ ಅಥವಾ ಅಸ್ತಿತ್ವವನ್ನೇ ಅಳಿಸಿ ಹಾಕುವಂತಹ ಕೆಲಸಗಳು ಕೂಡ ನಡೆದಿತ್ತು. ಇದೆಲ್ಲದರ ನಡುವೆ ಇದೀಗ ರೇವಣ್ಣ ಅರಸೀಕೆರೆಗೆ ಹೋಗ್ತಾರೆ ಅನ್ನುವಂತಹದ್ದು. ಯಾಕಂದ್ರೆ ಹಾಸನವನ್ನ ಕಾಂಗ್ರೆಸ್ ತಮ್ಮ ಕೈವಶ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನಗಳನ್ನ ಹಾಕಿದ್ದಾರೆ. ಅಂದ್ರೆ ಅರಸೀಕೆರೆಯಲ್ಲಿ ನಿಂತು ಗೆಲ್ಲುವಂತಹ ಒಂದಿಷ್ಟು ಪ್ರಯತ್ನಗಳು ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇತ್ತೀಚೆಗೆ ನಡೆದಂತಹ ಸಭೆಗಳು ಈ ವಿಚಾರಗಳನ್ನ ಹೇಳ್ತಿದೆ. ಹಾಗಾಗಿ ಶಿವಲಿಂಗೇಗೌಡರ ಒಂದು ಕ್ಷೇತ್ರಕ್ಕೆ ರೇವಣ್ಣ ಹೋಗ್ತಾ ಇರುವಂತಹದ್ದು ಒಂದು ಕಡೆ ಆದ್ರೆ, ಹಾಸನದಲ್ಲಿ ತಮ್ಮ ಪುತ್ರ ಅಂದ್ರೆ ಭವಾನಿ ರೇವಣ್ಣ ಅಥವಾ ಪತ್ನಿ ಭವಾನಿ ರೇವಣ್ಣ ಅಥವಾ ಪುತ್ರ ಮತ್ತೊಬ್ಬ ಪುತ್ರನಿಗೆ ಆ ಒಂದು ಸ್ಥಾನವನ್ನ ಅಂದ್ರೆ ಶಾಸಕ ಸ್ಥಾನವನ್ನ ಸೂರಜ್ ರೇವಣ್ಣಂಗೆ ಶಾಸಕ ಸ್ಥಾನವನ್ನ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ಸ್ಪರ್ಧೆ ಮಾಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕೊಂಡಿದೆ. ಹೀಗಾಗಿಯೇ ಒಂದು ಹಾಸನದಲ್ಲಿ ಸಮಾವೇಶ ನಡೆದ್ರೆ ಮತ್ತೊಂದು ಅರಸೀಕೆರೆಯಲ್ಲಿ ಸಮಾವೇಶವನ್ನ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಲೆಕ್ಕಾಚಾರಗಳನ್ನ ಹಾಕಿಕೊಂಡಂತಾಗಿದೆ. ಇವೆಲ್ಲದರ ನಡುವೆ ರೇವಣ್ಣ ಅವರ ಈ ನಡೆ ಏನಿದೆ ಅದು ಸಾಕಷ್ಟು ಕುತೂಹಲದ ಜೊತೆಗೆ ಮತ್ತೊಮ್ಮೆ ಹಾಸನದ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೊಂದು ಅಸ್ತಿತ್ವವನ್ನ ಕಾಪಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ ಅನ್ನ ದೇವೇಗೌಡರು ಮಾಡಿದಂಗಿದೆ. ವನಿತಾ, ಎಸ್ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ 2028ರ ವಿಧಾನಸಭಾ ಚುನಾವಣೆಗೆ ರೇವಣ್ಣ ಈಗಾಗಲೇ ಅರಸೀಕೆರೆ ಕ್ಷೇತ್ರದಲ್ಲಿ ನಾನೇ ಸ್ಪರ್ಧೆಗಿಳಿತೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕಾರ್ಯಕರ್ತರು ಯಾರೂ ಕೂಡ ಒಂದು ಧೈರ್ಯವನ್ನ ಕಳೆದುಕೊಳ್ಬಾರ್ದು, ಧೈರ್ಯದಿಂದ ನಾವು ಕೆಲಸವನ್ನ ಮಾಡೋಣ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ನಡೆದಂಥ ಒಂದು ಡ್ಯಾಮೇಜಸ್ ಏನಿದ್ರು ಅವರ ಫ್ಯಾಮಿಲಿ ಮೇಲೆ ಅವರ ಕುಟುಂಬದ ಮೇಲೆ ಆದಂಥ ಡ್ಯಾಮೇಜ್ಗಳೇನಿದಾವೋ ಅದನ್ನೆಲ್ಲವನ್ನು ಕೂಡ ಒಂದು ರೀತಿಯಾಗಿ ಈ ಮುಖಾಂತರ ನಾನು ಅಂದ್ರೆ ಜಿದ್ದನ್ನ ಇಟ್ಕೊಂಡು ಒಂದು ಪೈಪೋಟಿಯಲ್ಲಿ ಒಂದು ಚಾಲೆಂಜಲ್ಲಿ ಒಂದು ಕ್ಷೇತ್ರಗಳನ್ನ ಗೆದ್ದು ತೋರಿಸ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ರೇವಣ್ಣ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಹಾಸನ JDS ಸಮಾವೇಶದ ಬಳಿ ಅರಸೀಕೆರೆಯತ್ತ ಚಿತ್ತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಒಂದು ಸಮಾವೇಶವನ್ನ ಕೂಡ ನಡೆಸಬೇಕು ಅನ್ನುವಂಥ ಪ್ಲಾನಿಂಗ್ ಅಲ್ಲಿ ಇದ್ದಾರೆ JDS. ಈಗ ಈ ಒಂದು ದಿನಗಳಲ್ಲಿ ಅಂದ್ರೆ ಈ ಹಿಂದೆ ಕೂಡ ಏನು ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಒಂದು ಏನು ಡ್ಯಾಮೇಜ್ ಇದೆ ಅಂದ್ರೆ ಅವರ ಕುಟುಂಬದ ಮೇಲೆ ನಡೆದಂತ ಒಂದಿಷ್ಟು ಆರೋಪಗಳು ಪ್ರತ್ಯಾರೋಪಗಳು ಏನೆಲ್ಲ ಇದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ಭವಾನಿ ಮೇಲೆ ಆಗಿರ್ಬೋದು, ರೇವಣ್ಣ ಮೇಲೆ, ಸೂರಜ್ ಮೇಲೆ, ಎಲ್ಲರ ಮೇಲೆ ಕೂಡ ಕೇಸ್ಗಳು ದಾಖಲಾಗಿದೆ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ 2 ವರ್ಷಗಳು ಕೂಡ ಕಳೀತಾ ಹೋಯ್ತು. ಸೊ ಇದೆಲ್ಲವನ್ನ ಗಮನಿಸಿಕೊಂಡು ಅಂದ್ರೆ ರಾಜಕೀಯ ಜೀವನದಲ್ಲಿ ಈ ರೀತಿಯಾಗಿ ಒಂದು ಡ್ಯಾಮೇಜ್ ಆಯಿತು ಅನ್ನುವಂಥ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಮೇಲೆ ಒಂದು ಜಿದ್ದನ್ನ ಸಾಧಿಸೋಕೆ ಈ ರೀತಿಯಾಗಿ ಅರಸೀಕೆರೆ ಕ್ಷೇತ್ರವನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಅದ್ರ ಜೊತೆಗೆ ಹಾಸನ ಅಂತ ಬಂದ್ರೆ ಅಲ್ಲಿ ಕೂಡ ಪೈಪೋಟಿಗೆ ರೆಡಿ ಆಗಿದ್ದಾರೆ. ಹೀಗಾಗಿ ಇದೆಲ್ಲದರ ಬಗ್ಗೆ ಈಗಲೇ ಸಿದ್ಧತೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು.